ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಬಿಪಿಎಲ್ ಬೆನ್ನಲ್ಲೇ ಕಾರ್ಮಿಕರ ಕಾರ್ಡ್ಗಳ ಸದ್ದು. ರಾಜ್ಯಾದ್ಯಂತ ನಕಲಿ ಅಂತ ಲಿಸ್ಟ್ ಮಾಡಿ 2.46 ಲಕ್ಷ ಕಾರ್ಮಿಕರ ಕಾರ್ಡು ಅಮಾನತು. ವಯೋನಿವೃತ್ತಿ ಪಿಂಚಣಿ, ಟೂಲ್ ಕಿಟ್, ಆರ್ಥಿಕ ನೆರವು ಸೇರಿ ಎಲ್ಲಾ ಸೌಲಭ್ಯಗಳು ಕಟ್. ಮಹಿಳೆಯರೇ ಆಧಾರವಾಗಿದ್ದ ಕುಟುಂಬದ ರೇಷನ್ ಕಾರ್ಡ್ ರದ್ದು ಪ್ರಕರಣ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಶಾಸಕ ತಾಲೂಕು ಆಡಳಿತದಿಂದ ಸ್ಪಂದನೆ. ಶಾಸಕರ ಸೂಚನೆಯಂತೆ ತಾವೇ ಖುದ್ದು ಮನೆಗೆ ತೆರಳಿ ರೇಷನ್ ವ್ಯವಸ್ಥೆ ಮಾಡಿಸಿದ ತಹಶೀಲ್ದಾರ್ ಶ್ರುತಿ. ಮುಂದೆ ತೊಂದರೆಯಾಗಲ್ಲ ಅಂತಲೂ ಭರವಸೆ. ಅಧಿವೇಶನದಲ್ಲೂ ವಕ್ಫ್ ಹೋರಾಟ ಮಾಡಲು ಬಿಜೆಪಿ ಪ್ಲಾನ್. ನಮ್ಮ ಭೂಮಿ ನಮ್ಮ ಹಕ್ಕು ಅಭಿಯಾನದ ಮೂಲಕ ಟಕ್ಕರ್. ವಕ್ಫ್ ಅನ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರತಿ ಜಿಲ್ಲೆಯಲ್ಲೂ ಮಾಹಿತಿ ಕಲ್. ವಕ್ಫ್ ಹೋರಾಟಕ್ಕೆ ಜನರ ಜೊತೆಗೆ ನಿಂತ ರಾಜ್ಯ ಬಿಜೆಪಿ ಘಟಕ 3 ತಂಡ ಮಾಡಿ ರಾಜ್ಯ ಪ್ರವಾಸಕ್ಕೆ ಸಿದ್ಧತೆ. ಡಿಸೆಂಬರ್ ಮೊದಲ ವಾರದಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರವಾಸ. ವಕ್ಫ್ ವಿಚಾರದಲ್ಲಿ ಬಿಜೆಪಿ ಹೋರಾಟಕ್ಕೆ ಸಜ್ಜಾಗ್ತಿದ್ದಂತೆ ಕಾಂಗ್ರೆಸ್ ಅಲರ್ಟ್. ಕಾಂಗ್ರೆಸ್ ನಾಯಕರಿಂದ ಜನಜಾಗೃತಿ ಆಂದೋಲನಕ್ಕೆ ತಯಾರಿ. ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಆಂದೋಲನಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಸೂಚನೆ. ನಟ ತಾಂಡವರಾಮ್ ಬಂಧನ ಪ್ರಕರಣ. ಹಲವು ಸಹ ನಟರು, ತಂತ್ರಜ್ಞರಿಗೂ ಇನ್ನೂ ಸಂಭಾವನೆ ಬಾಕಿ. ಚಂದ್ರ ಲೇಔಟ್ ಠಾಣೆಗೆ ದೂರು ನೀಡಲು ನಿರ್ಧಾರ. ಗನ್ ಲೈಸೆನ್ಸ್ ಬಗ್ಗೆಯೂ ಮಾಹಿತಿ ಸಂಗ್ರಹಿಸುತ್ತಿರುವ ಪೊಲೀಸರು. ಚಿತ್ರಕ್ಕೆ ನಾಯಕಿಯನ್ನ ಆಯ್ಕೆ ಮಾಡಿರಲಿಲ್ಲ ನಿರ್ದೇಶಕ. ಸಿನಿಮಾ ಕೆಲಸಗಳು ತಡವಾಗ್ತಿರೋದ್ರಿಂದ ಡೈರೆಕ್ಟರ್ ಭರತ್ ಮೇಲೆ ಮುನಿಸು. ಎಫ್ಐಆರ್ನಲ್ಲಿ ಫೈರಿಂಗ್ ಹಿಂದಿನ ಅಸಲಿ ಉದ್ದೇಶ ಬಯಲು. ಬದುಕಿದ್ದಾಗಲೇ ಮರಣ ಪ್ರಮಾಣ ಪತ್ರ ಪಡೆದು ಸಹೋದರರಿಂದಲೇ ವಂಚನೆ. ಅಣ್ಣನ ಜಮೀನು ಲಪಟಾಯಿಸಿದ 2 ತಮ್ಮಂದಿರು. ರಾಯಚೂರಿನ ಕಾಲಂಗೇರ ಗ್ರಾಮದ ಬಸಪ್ಪನಿಂದ ನ್ಯಾಯಕ್ಕಾಗಿ ಅಲದಾಟ. ಮೃತ ನಕ್ಸಲ್ ವಿಕ್ರಮ್ ಗೌಡನ ದೇಹದಲ್ಲಿ 7 ಗುಂಡು ಪತ್ತೆ. ಪಿತಪೈಲಿನ ಮನೆ ಬಾಗಿಲಿಗೆ ರೇಷನ್ ಪಡೆಯಲು ಏಕಾಂಗಿಯಾಗಿ ಬಂದ ವಿಕ್ರಮ್ ಗೌಡ ಶರಣಾಗತಿಗೆ ಒಪ್ಪದಿದ್ದಾಗ ಮಾರು ವೇಷದಲ್ಲಿದ್ದ ಪೊಲೀಸರಿಂದ ಶೂಟೌಟ್. ಅರ್ಧ ಬೆಲೆಗೆ ಫ್ರಿಡ್ಜ್, ಟಿವಿ, ಮೊಬೈಲ್ ನೀಡೋ ನೆಪದಲ್ಲಿ ಪಂಗನಾಮ. ರಾಯಚೂರಿನ ಲಿಂಗಸಗೂರಿನಲ್ಲಿ 500ಕ್ಕೂ ಹೆಚ್ಚು ಜನರಿಗೆ ಮೋಸ. 2 ಕೋಟಿಗೂ ಹೆಚ್ಚು ಹಣ ಪಡೆದು ರಾಜ ಎಂಬಾತ ಎಸ್ಕೇಪ್. ಜೆಸಿಬಿ ಮೂಲಕ ಅಂಗಡಿಗಳ ತೆರವು ಕಾರ್ಯಾಚರಣೆಗೆ ವಿರೋಧ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರದಲ್ಲಿ ಕಾರ್ಯಾಚರಣೆ. ಅಧಿಕಾರಿಗಳ ಜೊತೆ ಸ್ಥಳೀಯರ ವಾಗ್ವಾದ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕ್ಯಾಬ್ಗಳಿಗೆ ಡಿಮ್ಯಾಂಡ್. 1 ಗಂಟೆಗೂ ಅಧಿಕ ಸಮಯ ಸರತಿ ಸಾಲಿನಲ್ಲಿ ನಿಂತು ಸಿಗದ ಕ್ಯಾಬ್ಗಳು. ಟ್ಯಾಕ್ಸಿಗಾಗಿ ನಿಂತು ಸುಸ್ತಾದ ಪ್ರಯಾಣ. ಒಂದು ಕಡೆ ಔಷಧಗಳ ಕೊರತೆ, ಮತ್ತೊಂದು ಕಡೆ ಆಸ್ಪತ್ರೆಗಳ ದರ ಏರಿಕೆ. ವಿಕ್ಟೋರಿಯಾ, ವಾಣಿ ವಿಲಾಸ್, ಮಿಂಟೋ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ರೇಟ್ ಹೆಚ್ಚಳ. ವಿಕ್ಟೋರಿಯಾ, ವಾಣಿ ವಿಲಾಸ್ ಸೂಪರ್ ಸ್ಪೆಷಾಲಿಟಿ ಕೇಂದ್ರಗಳಲ್ಲಿ ದರ ಏರಿಕೆ. ಮಂಗಳೂರಿನಲ್ಲಿ ಲಕ್ಕಿ ಸ್ಕೀಮ್ ಡ್ರಾ ವೇಳೆ ವಂಚನೆ. ಲಕ್ಕಿ ಕಾಯನ್ ತೆಗೆದು ಡ್ರಾ ನಡೆಸುವ ವ್ಯಕ್ತಿಯ ಕೈಗೆ ನೀಡುವ ವ್ಯಕ್ತಿ. ವಂಚನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್. ದಿಲ್ಲಿಯ ತುಂಬೆಲ್ಲ ಮಲಿನ ಹೊಗೆ, ವಿಷಮ ಸ್ಥಿತಿ. ಶಾಲಾ ಕಾಲೇಜುಗಳು ಬಂದ್, ಆನ್ಲೈನ್ ಕ್ಲಾಸ್ ಸ್ಟಾರ್ಟ್. ವಿಮಾನಗಳು, ರೈಲುಗಳ ಸಂಚಾರದಲ್ಲೂ ವ್ಯತ್ಯಯ. ಕೃತಕ ಮಳೆಗೆ ಅನುಮತಿ ಕೋರಿ ಕೇಂದ್ರಕ್ಕೆ ಪತ್ರ ಬರೆದ ದಿಲ್ಲಿ ಸರ್ಕಾರ. ಮಹಾರಾಷ್ಟ್ರದ 288 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನ. 4136 ಅಭ್ಯರ್ಥಿಗಳಿಂದ ಚುನಾವಣಾ ಅಖಾಡದಲ್ಲಿ ಅದೃಷ್ಟ ಪರೀಕ್ಷೆ. ಜಾರ್ಖಂಡ್ನಲ್ಲೂ 38 ಕ್ಷೇತ್ರಗಳಿಗೆ ನಡೆಯುತ್ತಿರುವ ಎಲೆಕ್ಷನ್. ಖ್ಯಾತ ನಟನಟಿಯರನ್ನ ಕಾಡ್ತಿರೋ ಡೀಪ್ ಫೇಕ್. ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ಗೂ ತಟ್ಟಿದ ಕಾಟ. ಶಶಿಕಾಂತ್ ದಾಸ್ ಡೀಪ್ ಫೇಕ್ ಲಾಭಕ್ಕೆ ಯತ್ನ. ಸಂಗೀತ ಮಾಂತ್ರಿಕ AR ರೆಹಮಾನ್ ದಾಂಪತ್ಯದಲ್ಲಿ ಬಿರುಕು. ವಿಚ್ಛೇದನ ಬಗ್ಗೆ ಮಾಹಿತಿ ಹಂಚಿಕೊಂಡ ಸಾಯಿರಾ. 29 ವರ್ಷಗಳ ಸಾಂಸಾರಿಕ ಜೀವನ ಅಂತ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.